ನಮಸ್ಕಾರ. ಸಿಹಿ ಸುದ್ದಿ. ವಿದೇಶಿಯರು ಮಾರುತ್ತಿದ್ದರೂ ನಮ್ಮ ಮಾರುಕಟ್ಟೆ ಕುಸಿತ ಕಾಣುತ್ತಿಲ್ಲ, ಏಕೆ? ಕ್ವಶನ್ ಮಾರ್ಕ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಆಗಸ್ಟ್ 2023ರಿಂದ FIIಗಳು ಕಂಟಿನ್ಯೂಸ್ ಆಗಿ ಸೇಲ್ ಮಾಡ್ತಾ ಇದ್ದಾವೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅಪ್ರಾಕ್ಸಿಮೇಟ್ ಸೆಲ್ಲಿಂಗ್ ಅಂದಾಜು 55,000 ಕೋಟಿ ವರ್ತು ಷೇರುಗಳಷ್ಟು ಕಳೆದ 3 ತಿಂಗಳಿಂದ. ಆದರೂ ಕೂಡ ನಮ್ಮ ಮಾರುಕಟ್ಟೆ ಬ್ರಾಡ್ ಆಗಿ ಸ್ಟ್ರಾಂಗ್ ಆಗಿದೆ, ಅಷ್ಟಾಗಿ ಹೇಳಿಕೊಳ್ಳುವಷ್ಟು ಕೆಳಕ್ಕೆ ಬಿದ್ದಿಲ್ಲ. ಯಾಕಂದ್ರೆ ವಿದೇಶಿಯರು ಮಾರಿಕೊಳ್ತಾ ಇದ್ದ ಹಾಗೆ ನಮ್ಮ ಭಾರತದ ಮ್ಯೂಚುವಲ್ ಫಂಡ್ಗಳು ಮತ್ತು FII ಮತ್ತು ಇನ್ಶೂರೆನ್ಸ್ ಕಂಪನಿಗಳು ತನ್ನಿಂದ ತಾನಾಗಿ ಅದೇ ಮಟ್ಟಕ್ಕೆ ಷೇರುಗಳನ್ನು ಕೊಳ್ತಾ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ಕುಸಿತ ಕಾಣ್ತಾ ಇಲ್ಲ. ಇಂಡೈರೆಕ್ಟ್ ಆಗಿ ಹೇಳಬೇಕು ಅಂತಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಭಾರತದ ಷೇರು ಮಾರುಕಟ್ಟೆಯನ್ನು ಸದ್ಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಮುಂದೆ ಕೆಲವು ಅಂಕಿ ಅಂಶಗಳು ನೀಡ್ತಾ ಇದ್ದೇನೆ. ಆಗಸ್ಟ್ 2023ರಿಂದ DIIಗಳು ಮಾಡಿದಂತ ನೆಟ್ ಪರ್ಚೇಸ್ 52,000 ಕೋಟಿ, ಆಲ್ಮೋಸ್ಟ್ ಆಸ್ ಮಚ್ ಆಸ್ ಸೆಲ್ಲಿಂಗ್ ಬೈ ದ FIIs. ಈಗ ನಿಮ್ಮ ಮುಂದೆ ಇನ್ನೊಂದಷ್ಟು ಅಂಕಿ ಅಂಶಗಳು. 1ನೇ ತಾರೀಕು ಆಗಸ್ಟ್ 2023 ನಿಫ್ಟಿ ಲೆವೆಲ್ 19,733. 10ನೇ ತಾರೀಕು ಅಕ್ಟೋಬರ್ 2023 ನಿಫ್ಟಿ ಲೆವೆಲ್ 19,668. 2.5 ತಿಂಗಳಲ್ಲಿ ಡಿಫರೆನ್ಸ್ ಕೇವಲ -0.3%. ಇದೇ ಸಮಯದಲ್ಲಿ ಏಷ್ಯನ್, ಯುರೋಪಿಯನ್ ಮತ್ತು US ಮಾರ್ಕೆಟ್ ನಮ್ಮ ಮಾರುಕಟ್ಟೆಗಿಂತ ಜಾಸ್ತಿ ಬಿದ್ದಿದೆ. ಆದ್ದರಿಂದ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಭಾರತದ ಸ್ಟಾಕ್ ಮಾರ್ಕೆಟ್ ಒಂದಷ್ಟು ಸ್ಟ್ರಾಂಗ್ ಆಗಿ ಹೊರ ಹೊಮ್ಮುತ್ತಾ ಇದೆ. ನೀಲೇಶ್ ಶಾ, CEO ಆಫ್ ಕೋಟಕ್ ಮ್ಯೂಚುವಲ್ ಫಂಡ್ ಮತ್ತು ವೆಟರ್ನ್ ಇನ್ವೆಸ್ಟರ್, ಅವ್ರು ಹೇಳ್ತಾರೆ ಭಾರತದಲ್ಲಿ ಇಂಡಿಯನ್ ಮ್ಯೂಚುವಲ್ ಫಂಡ್ಗಳ ಹತ್ರ ಅಂದಾಜು 2.5 ಲಕ್ಷ ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ಗೆ ಹಣ ಇದೆ. ಅವರ ಅಡ್ವಾಂಟೇಜ್ ಅನ್ನು ತಗೊಂಡು ಭಾರತದಲ್ಲಿ ಟೆಂಪ್ರರಿ ಫಾಲ್ ಆಗ್ತಾ ಇಲ್ಲ. ಮಾರುಕಟ್ಟೆ ಅಮೆರಿಕದಲ್ಲಿ ಬೇರೆ ಕಡೆ ಬಿದ್ದರೂ ಕೂಡ ನಮ್ಮ ಮಾರುಕಟ್ಟೆ ಸ್ಟ್ರಾಂಗ್ ಆಗಿ ಬರ್ತಾ ಇದೆ, ಇನ್ ಸ್ಪೈಟ್ ಆಫ್ ದಿ ವಾರ್, ಎಲೆಕ್ಷನ್ಸ್ ಇತ್ಯಾದಿ ಇತ್ಯಾದಿ. ಅವರ ರಫ್ ಎಸ್ಟಿಮೇಷನ್ ಪ್ರಕಾರ ಯಾವ ರೀತಿ ಭಾರತದಲ್ಲಿ 2.5 lakh crores ಇದೆ ಅಂತ ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 5% ಟೋಟಲ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದಷ್ಟು ಕ್ಯಾಶ್ ಇದೆ, ಅಂದ್ರೆ ಲಿಕ್ವಿಡಿಟಿ ಇರುವಂತಹದ್ದು. ಅಂದ್ರೆ 5% ಆಫ್ 25 lakh crores, 1,25,000 ಕೋಟಿ. ಡೈನಾಮಿಕ್ ಫಂಡ್ಗಳಲ್ಲಿ 40% ಅದು ಕೂಡ ಲಿಕ್ವಿಡ್ ಇದೆ, ಅದು 2 lakh crores, ಅಲ್ಲಿಗೆ 80,000 ಕೋಟಿ ಆಯಿತು. SIP ಇನ್ವೆಸ್ಟ್ಮೆಂಟ್ ಪ್ರತಿ ತಿಂಗಳು 15,000ಗೆ 3 ತಿಂಗಳಲ್ಲಿ 45,000 ಕೋಟಿ. ಅಲ್ಲಿಗೆ ಭಾರತದ ಮ್ಯೂಚುವಲ್ ಫಂಡ್, DII, ಇನ್ಶೂರೆನ್ಸ್ ಕಂಪನಿ ಮತ್ತು ನಮ್ಮ ರಿಟೇಲ್ ಇನ್ವೆಸ್ಟರ್ ಸೇರಿಸಿಕೊಂಡು 2,50,000 ಕೋಟಿ ಆಯಿತು. ಹಿಂದಿನ ದಿನಗಳಲ್ಲಿ ನಮಗೆ ಗೊತ್ತಿದ್ದ ಹಾಗೆ FIIಗಳು ಹಣವನ್ನು ವಿಡ್ರಾ ಮಾಡ್ತಿದ್ದ ಹಾಗೆ ಮಾರುಕಟ್ಟೆ ಕೆಳಗೆ ಬೀಳ್ತಾ ಇತ್ತು. ಯಾಕಂದ್ರೆ ನಮ್ಮ DIIಗಳ ಹತ್ರ ಹೇಳಿಕೊಳ್ಳುವಷ್ಟು ಹಣ ಇರಲಿಲ್ಲ. ಈಗ ಜಸ್ಟ್ ಮ್ಯೂಚುವಲ್ ಫಂಡ್ಗಳಲ್ಲೇ ದೊಡ್ಡ ಕೆಪಾಸಿಟಿ ಇದೆ ಷೇರು ಮಾರುಕಟ್ಟೆ ಹಣವನ್ನು ಹೂಡಲಿಕ್ಕೆ. ಅಷ್ಟಲ್ಲದೇ ಬೇಕಾದಷ್ಟು ಇನ್ಶೂರೆನ್ಸ್ ಕಂಪನಿಗಳು ಕೂಡ ಹಣವನ್ನು ಮಾರುಕಟ್ಟೆಯಲ್ಲಿ ಆಗಾಗ ಹೂಡ್ತಾ ಇರ್ತವೆ ತಮ್ಮ ಪ್ರಾಫಿಟಿಗೋಸ್ಕರ. ಈಗ ನಿಮಗೆಲ್ಲ ಒಂದು ಕುತೂಹಲ ಇರಬಹುದು, FIIಗಳು ಅಂದ್ರೆ ವಿದೇಶಿಯರು ಭಾರತದ ಮಾರುಕಟ್ಟೆಯಲ್ಲಿ ಯಾಕೆ ಷೇರುಗಳನ್ನು ಮಾರಿಕೊಂಡು ಕ್ಯಾಶ್ ತಗೊಳ್ತಾರೆ? ಯಾಕಂದ್ರೆ ಅವರು ರೀಬ್ಯಾಲೆನ್ಸಿಂಗ್ ಮಾಡಬೇಕಾಗತ್ತೆ. ಬೇರೆ ಬೇರೆ ದೇಶಗಳಲ್ಲಿ ಹಾಕಿರ್ತಾರೆ. ಅಂದ್ರೆ ಒಂದು ದೇಶಕ್ಕೆ ಜಾಸ್ತಿ ಹಾಕಿದ್ರೆ ಅವರಿಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಅದರಿಂದ ಭಾರತದಲ್ಲಿ ಬಹುಶಃ ಮಾರಿ ಇನ್ಯಾವುದೋ ದೇಶದಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಲ್ಲದೆ ಬೇರೆ ಯಾವುದಾದ್ರೂ ದೇಶದಲ್ಲಿ ಜಾಸ್ತಿ ಆಪರ್ಚುನಿಟಿ ಕಂಡು ಬಂದ್ರೆ ಭಾರತದಲ್ಲಿ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಅಮೆರಿಕದಲ್ಲಿ ಬಾಂಡ್ಗಳಲ್ಲಿ ಮತ್ತು ಡೆಟ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹಣವನ್ನು ಹಾಕ್ಲಿಕ್ಕೋಸ್ಕರ ಭಾರತದಿಂದ ವಿಡ್ರಾ ಮಾಡ್ತಾರೆ. ನಮ್ಮ ಮನಸ್ಸಿನಲ್ಲಿ ಏನು ವಿಚಾರ ಇದೆ ಅಂತಂದ್ರೆ FIIs ಸೇಲ್ ಮಾಡಿದ್ರೆ ಇದು ನೆಗೆಟಿವ್ ಪಾಯಿಂಟ್ ಫಾರ್ ದ ಕಂಟ್ರಿ ಅಲ್ಲ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಭಾರತೀಯರಿಗೆ ಸಿಹಿ ಸುದ್ದಿ ಅಂತ ಹೇಳಿದೆ. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ತರನೇ ಮ್ಯೂಚುವಲ್ ಫಂಡ್ಗಳಿಂದ, ಇನ್ಶೂರೆನ್ಸ್ ಕಂಪನಿಗಳಿಂದ, ರಿಟೇಲ್ ಇನ್ವೆಸ್ಟರ್ಸ್ ಇಂದ ಒಂದಷ್ಟು ಹಣ ಮಾರುಕಟ್ಟೆಗೆ ಹರಿದು ಬರ್ತದೆ ಅಂತಂದ್ರೆ ಇಂಡೈರೆಕ್ಟ್ಲಿ ಮತ್ತು ಡೈರೆಕ್ಟ್ಲಿ ಇಟ್ಸ್ ಅ ಗ್ರೇಟ್ ನ್ಯೂಸ್ ಫಾರ್ ಇಂಡಿಯನ್ಸ್. ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಇಂಡಿಯನ್ಸ್ ಟು ಗೆಟ್ ದ ಎಕಾನಮಿಕ್ ಗ್ರೋತ್ ಆಫ್ ದ ಕಂಟ್ರಿ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸಲಹೆ ಏನು ಅಂತಂದ್ರೆ, ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಭಾರತೀಯ ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಲಿಕ್ಕೆ ಒಂದಷ್ಟು ಮೋಟಿವೇಶನ್ ಮತ್ತು ಎನ್ಕರೇಜ್ಮೆಂಟ್ ಮತ್ತು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನು ಕೊಡಿ. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್. ಇವತ್ತು 10ನೇ ತಾರೀಕು ಅಕ್ಟೋಬರ್ ಮಂಗಳವಾರ
9:15 ಯೂಟ್ಯೂಬಲ್ಲಿ ಒಂದು ಲೈವ್ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಇದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಡಾಕ್ಟರ್ ಭರತ್ ಚಂದ್ರ ಅವರಿಂದ ಎಲ್ಲಾ ಚಾನೆಲ್ ಮೆಂಬರ್ಸ್ಗೂ ಇದು ಓಪನ್ ಆಗಿದೆ. ಮತ್ತು ಇದು ಬರ್ತಾ ಇರುವಂತದ್ದು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಅಥವಾ ನಮ್ಮ ಮೇನ್ ಚಾನೆಲ್ ಅಲ್ಲಿ. ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದಾನೆ. ಸದ್ಯಕ್ಕೆ ಇಸ್ರೇಲ್ ವಾರ್ ನಡೀತಾ ಇದೆ, ಇದರಿಂದಾಗಿ ಭಾರತದ ಮಾರುಕಟ್ಟೆಗೆ ಮೇಜರ್ ಇಂಪ್ಯಾಕ್ಟ್ ಆಗುತ್ತೋ ಅಂತ ಕೇಳ್ತಾ ಇದ್ದೀನಿ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಬಹುದು. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.